ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಪೂರ್ಣಾಂಕ ಶ್ರೇಣಿಯ ಅಡಿಯಲ್ಲಿ ಲಘು ವಿಧಾನದ ಮೂಲಕ ಯಾವ ರೀತಿ ಅಂಕಗಣಿತ ಸರಾಸರಿ ಲೆಕ್ಕಾಚಾರ ಮಾಡಲಾಗುತ್ತೆ ಎಂಬುದರ ಬಗ್ಗೆ ನಾವು ತಿಳಿದುಕೊಂಡಿರ್ತಕ್ಕಂಥದ್ದು. ಇವತ್ತಿನ ಒಂದು ತರಗತಿಯಲ್ಲಿ ನಿರಂತರ ಶ್ರೇಣಿಯ ಅಡಿಯಲ್ಲಿ ಅಂಕಗಣಿತ ಸರಾಸರಿಯ ಲೆಕ್ಕಾಚಾರ. ನಿರಂತರ ಶ್ರೇಣಿಯ ಅಡಿಯಲ್ಲಿ, ನಿರಂತರ ಶ್ರೇಣಿ ಅಂತಂದರೆ 0 to 10, 10 to 20, 20 to 30, 30 to 40, 40 to 50, 50 to 60 ಈ ರೀತಿ ನಾವು ಎಕ್ಸ್ ವ್ಯಾಲ್ಯೂ ಏನಿದೆ ಅಂತಂದರೆ ಅದನ್ನು ನಾವು ನಿರಂತರ ಶ್ರೇಣಿ ಅಂದರೆ ಕಂಟಿನ್ಯೂಸ್, 0 ದಿಂದ 10, 10 ರಿಂದ 20 ಅಲ್ಲಿ ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಆಗಿರ್ತಕ್ಕಂಥದ್ದು. ಈ ರೀತಿ ನಿರಂತರ ಶ್ರೇಣಿಯ ಅಡಿಯಲ್ಲಿ ಅಂಕಗಣಿತ ಸರಾಸರಿಯ ಲೆಕ್ಕಾಚಾರವನ್ನು ನಾವು ಇಲ್ಲಿ ಕೆಳಗೆ ತಿಳಿಸಲಾಗಿರ್ತಕ್ಕಂತಹ ಯಾವುದಾದ್ರೂ ಒಂದು ವಿಧಾನದ ಮೂಲಕ ಕಂಡುಹಿಡಿಯಬಹುದು. ಇಲ್ಲಿ ಎರಡು ವಿಧಾನಗಳನ್ನು ನಾವು ನೋಡ್ತಾ ಇದ್ದೀವಿ, ಒಂದು ನೇರ ವಿಧಾನ, ಇನ್ನೊಂದು ಲಘು ವಿಧಾನ ಅಂತಂದು. ಇಲ್ಲಿ ಮೊದಲಿಗೆ ನಾವು ಗಮನಿಸ್ತಕ್ಕಂಥದ್ದು ನೇರ ವಿಧಾನದ ಮೂಲಕ ಯಾವ ರೀತಿ ಈ ಅಂಕಗಣಿತ ಸರಾಸರಿ ಲೆಕ್ಕಾಚಾರ ಮಾಡಲಾಗುತ್ತೆ ನಿರಂತರ ಶ್ರೇಣಿಯ ಅಡಿಯಲ್ಲಿ ಅನ್ನೋದು. ನಿರಂತರ ಶ್ರೇಣಿಯ ಅಡಿಯಲ್ಲಿ ನೇರ ವಿಧಾನದ ಮೂಲಕ ಅಂಕಗಣಿತ ಸರಾಸರಿಯನ್ನ ಲೆಕ್ಕಾಚಾರ ಮಾಡಬೇಕಾದ್ರೆ ಈ ಸೂತ್ರವನ್ನು ಬಳಸ್ತಕ್ಕಂಥದ್ದು. ಏನು ಸೂತ್ರ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಂ ಅಪಾನ್ ಎನ್. ಇಲ್ಲಿ ಎಂ ಅಂತಂದ್ರೆ ಮಧ್ಯದ ಬೆಲೆ, ಅಂದ್ರೆ ಇಲ್ಲಿ ಪ್ರತಿಯೊಂದು ಆವೃತ್ತಿಯ ಮಧ್ಯದ ಬೆಲೆ, ಹೌದಾ? ಅದೇ ರೀತಿಯಾಗಿ ಎಫ್ ಅಂತಂದ್ರೆ ಪ್ರತಿ ವರ್ಗದ ಆವೃತ್ತಿ ಸಂಖ್ಯೆ, ಅಂದ್ರೆ ಇಲ್ಲಿ 0 to 10 ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು, 0 ಯಿಂದ 10ರವರೆಗೆ ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ವಿದ್ಯಾರ್ಥಿಗಳ ಸಂಖ್ಯೆ 5. 10 ರಿಂದ 20ರವರೆಗೆ ಅಂಕ ಪಡೆದವರು 10 ಜನ, 20 ರಿಂದ 30 ಅಂಕ ಪಡೆದವರು 25 ಜನ, 30 ರಿಂದ 40 ಅಂಕ ಪಡೆದವರು 30 ಜನ. ಈ ರೀತಿ ಎಫ್ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಪ್ರತಿ ವರ್ಗದ ಆವೃತ್ತಿ ಸಂಖ್ಯೆಯನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಎನ್ ಅಂತಂದ್ರೆ ಆವೃತ್ತಿಗಳ ಒಟ್ಟು ಸಂಖ್ಯೆ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಆವೃತ್ತಿಗಳ ಒಟ್ಟು ಸಂಖ್ಯೆ, ಇದನ್ನ ನಾವು ಟೋಟಲ್ ಮಾಡಿದರೆ ಇದರ ಎನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ರೀತಿ ಸೂತ್ರವನ್ನ ಬಳಸಿಕೊಂಡು ನಾವು ಅಂಕಗಣಿತದ ಸರಾಸರಿಯ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥದ್ದು. ಇಲ್ಲಿಯೂ ಕೂಡ ನಾವು ಅಂಕಗಣಿತ ಸರಾಸರಿಯ ಲೆಕ್ಕಾಚಾರ ಮಾಡಬೇಕಾದ್ರೆ 3 ಹಂತಗಳಲ್ಲಿ ನಾವು ಈ ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲನೆಯ ಹಂತ ಏನು ಅಂತಂದ್ರೆ ಪ್ರತಿ ವರ್ಗದ ಮಧ್ಯದ ಬೆಲೆಗಳನ್ನು ಕಂಡುಹಿಡಿದು ಅವುಗಳಿಗೆ ಎಂ ಎಂದು ಬರೀಬೇಕು ಅನ್ನೋದು. ಅಂದ್ರೆ ಪ್ರತಿ ವರ್ಗ, ಈ ಪ್ರತಿ ವರ್ಗ ಏನಿದೆಯಲ್ಲ ಈ ಪ್ರತಿ ವರ್ಗದ ಮಧ್ಯದ ಬೆಲೆ, ಮಧ್ಯದ ಬೆಲೆ ಅಂದ್ರೆ 0 to 10, 0 to 10 ಅಂತಂದ್ರೆ ಇಲ್ಲಿ 5 ಮಧ್ಯದ ಬೆಲೆ ಆಗುತ್ತೆ, ಹೌದಾ? 10 to 20 ಇದರ ಮಧ್ಯದ ಬೆಲೆ 15 ಆಗುತ್ತೆ, 20 to 30 ಇದರ ಮಧ್ಯದ ಬೆಲೆ 25 ಆಗುತ್ತೆ. ಈ ರೀತಿ ಪ್ರತಿ ವರ್ಗದ ಮಧ್ಯದ ಬೆಲೆಗಳನ್ನು ಕಂಡುಹಿಡಿದು ಅವುಗಳಿಗೆ ಎಂ ಎಂಬುದಾಗಿ ನಾವು ಕರೀತಾ ಇರ್ತಕ್ಕಂಥದ್ದು. ಇದು ಮೊದಲನೆಯ ಹಂತ. ಎರಡನೆಯ ಹಂತ ಏನು ಅಂತಂದ್ರೆ ಮಧ್ಯದ ಬೆಲೆಗಳಿಂದ ಪಡೆದ ಸಂಬಂಧಿಸಿದ ಆವೃತ್ತಿ ಸಂಖ್ಯೆಗಳನ್ನು ಗುಣಿಸಬೇಕು. ಮಧ್ಯದ ಬೆಲೆ ಏನು ಬಂದಿರುತ್ತಲ್ಲ ಅದನ್ನ ಆವೃತ್ತಿ ಸಂಖ್ಯೆಯಿಂದ ಗುಣಿಸಬೇಕು. ಮಧ್ಯದ ಬೆಲೆಗಳಿಂದ ಪಡೆದ ಸಂಬಂಧಿಸಿದ ಆವೃತ್ತಿ ಸಂಖ್ಯೆಗಳನ್ನು ಗುಣಿಸಿ ಬಂದ ಮೊತ್ತವನ್ನು ಕೂಡಿಸಬೇಕು. ಅದನ್ನು ನಾವು ಸಿಗ್ಮಾ ಎಫ್ ಎಂ ಅಂತ ಕರಿತಾ ಇರ್ತಕ್ಕಂಥದ್ದು. ಅದನ್ನು ನಾವು ಸಿಗ್ಮಾ ಎಫ್ ಎಂ ಎಂಬುದಾಗಿ ಕರಿತಾ ಇರ್ತಕ್ಕಂಥದ್ದು. ಇದು ಎರಡನೆಯ ಹಂತ. ಮೂರನೇ ಹಂತ ಏನು ಅಂತಂದ್ರೆ ಸಿಗ್ಮಾ ಎಫ್ ಎಂ ಅನ್ನ ನಾವು ಒಟ್ಟು ಆವೃತ್ತಿ ಸಂಖ್ಯೆ ಎನ್ ವ್ಯಾಲ್ಯೂನಿಂದ ಭಾಗಿಸಬೇಕು. ಆ ರೀತಿ ಭಾಗಿಸಿದಾಗ ನಮಗೆ ಅಂಕಗಣಿತದ ಸರಾಸರಿ ಲಭ್ಯವಾಗ್ತಕ್ಕಂಥದ್ದು. ಹಾಗಿದ್ರೆ ಇದನ್ನ ಒಂದು ಉದಾಹರಣೆಯ ಮೂಲಕ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಇಲ್ಲಿ ಕೊಟ್ಟಂತ ದತ್ತಾಂಶಗಳ ಆಧಾರದ ಮೇಲೆ ಅಂಕಗಣಿತದ ಸರಾಸರಿಯನ್ನು ಕಂಡುಹಿಡಿಯತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳು ಒಂದು ವಿಷಯದ ಅಡಿಯಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅಂಕಗಳನ್ನ ಆಧಾರವಾಗಿಟ್ಟುಕೊಂಡು ನಾವಿಲ್ಲಿ ಅಂಕಗಣಿತದ ಸರಾಸರಿಯನ್ನ ಕಂಡುಹಿಡಿಯತಕ್ಕಂಥದ್ದು. ಇಲ್ಲಿ 6 ವರ್ಗಗಳಿದಾವೆ. 1, 2, 3, 4, 5, 6. 0 ರಿಂದ 10, 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50, 50 ರಿಂದ 60 ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇಲ್ಲಿ ಎಫ್ ವ್ಯಾಲ್ಯೂ ಅಂತ ಕರಿತಾ ಇದ್ವಿ. ಎಕ್ಸ್ ವ್ಯಾಲ್ಯೂ ಅಂತಂದ್ರೆ ವರ್ಗಗಳು, ಎಫ್ ವ್ಯಾಲ್ಯೂ ಅಂತಂದ್ರೆ
ಸೊ ಅಲ್ಲಿ ಪ್ರತಿ ವರ್ಗದಲ್ಲಿ ಸೊ ಪಡೆದಂಥ ಅಂಕಗಳ ವಿದ್ಯಾರ್ಥಿಗಳ ಸಂಖ್ಯೆ, ಸೊ ಇದನ್ನ ಆವೃತ್ತಿ ಸಂಖ್ಯೆ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಈ ರೀತಿ ಕೊಟ್ಟಂತಹ ಸೊ ಸಮಸ್ಯೆಯನ್ನ, ಉದಾಹರಣೆಯನ್ನ ನಾವು ಈ ಒಂದು ಸೂತ್ರದ ಮೂಲಕ ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಿದ್ರೆ ಇಷ್ಟು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಈ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ನಾವು ಬಿಡಿಸಬೇಕು. ಹಾಗಿದ್ರೆ ಇಲ್ಲಿ ಪ್ರಾಬ್ಲಮ್ ಎಷ್ಟಿದೆ ಅಂತಂದ್ರೆ ಎಂ ವ್ಯಾಲ್ಯೂ ಕಂಡುಹಿಡಿಬೇಕು. ಅಂದ್ರೆ ಪ್ರತಿ ವರ್ಗದ ಮಧ್ಯದ ಬೆಲೆ, ಮಿಡಲ್ ವ್ಯಾಲ್ಯೂ. ಎಂ ಮೀನ್ಸ್ ಮಿಡಲ್ ವ್ಯಾಲ್ಯೂ. ಸೊ ಪ್ರತಿ ವರ್ಗದ ಮಧ್ಯದ ಬೆಲೆ. ಸೊ 0 to 10 ಮಧ್ಯದ ಬೆಲೆ 5. 0 to 10 5, 15, 25, 35, 45, 55. ಸೊ 0 to 10 ಮಧ್ಯದ ಬೆಲೆ 5, 10 ರಿಂದ 20 ಮಧ್ಯದ ಬೆಲೆ 15, 11, 12, 13, 14, 15, 15 ಮಧ್ಯದ ಬೆಲೆ, 20 ರಿಂದ 30 ಮಧ್ಯದ ಬೆಲೆ 25, 35 ರಿಂದ 40 ಮಧ್ಯದ ಬೆಲೆ 35, 40 ರಿಂದ 50 ಮಧ್ಯದ ಬೆಲೆ 45, 50 ರಿಂದ 60 ಮಧ್ಯದ ಬೆಲೆ 55. ಸೊ ಇಲ್ಲಿ ಎನ್ ವ್ಯಾಲ್ಯೂ ಕಂಡುಹಿಡಬೇಕು. ಎನ್ ಅಂತಂದ್ರೆ ಇಲ್ಲಿ ಆವೃತ್ತಿಯ ಒಟ್ಟು ಮೊತ್ತ, ಇದನ್ನ ನಾವು ಟೋಟಲ್ ಮಾಡಬೇಕು. ಸೊ 5 + 10 + 25 + 30 + 20 + 10, ಇದು ಟೋಟಲ್ ಎಷ್ಟಾಗುತ್ತೆ? 100 ಆಗುತ್ತೆ. 100 ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಎಫ್ ಎಂ ಕಂಡುಹಿಡಿಯಬೇಕು. ಎಫ್ ಎಂ ಅಂತಂದ್ರೆ ಇಲ್ಲಿ ಸೊ ಮಧ್ಯದ ಬೆಲೆಯನ್ನ ಆವೃತ್ತಿ ಸಂಖ್ಯೆಯಿಂದ ಗುಣಿಸ್ಬೇಕು. ಮಧ್ಯದ ಬೆಲೆಯನ್ನ ಆವೃತ್ತಿ ಸಂಖ್ಯೆಯಿಂದ ಗುಣಿಸ್ಬೇಕು. 5 5 25, 5 5 25, 15 150, 25 25 625, 35 30 1050, 45 20 900, 55 10 550. ಈ ರೀತಿ ಗುಣಿಸಬೇಕು. ಗುಣಿಸಿರ್ತಕ್ಕಂಥದ್ದನ್ನ ಒಟ್ಟು ಮಾಡಬೇಕು. ಅದನ್ನ ನಾವು ಸಿಗ್ಮಾ ಎಫ್ ಎಂ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3300 ಆಗುತ್ತೆ. ಸೊ ಇದನ್ನ ನಾವಿಲ್ಲಿ ಸೂತ್ರಕ್ಕೆ ಹಾಕಿಕೊಳ್ಬೇಕು. ಸೂತ್ರಕ್ಕೆ ಯಾವ ರೀತಿ ಹಾಕಿಕೊಳ್ಬೇಕು? x ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಂ ಅಪಾನ್ ಎನ್ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ಹಾಗಿದ್ರೆ ಸಿಗ್ಮಾ ಎಫ್ ಎಂ ಎಷ್ಟಿದೆ? ಸಿಗ್ಮಾ ಎಫ್ ಎಂ 3300 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟಿದೆ? 100 ಇರ್ತಕ್ಕಂಥದ್ದು. ಸೊ ಇಸ್ ಈಕ್ವಲ್ ಟು 3300 ಸೊ ನಾವು 100ರಿಂದ ಭಾಗಿಸ್ಬೇಕು. 3300 100ರಿಂದ ಭಾಗಿಸಿದಾಗ ನಮಗೆ 33 ಸೊ ಆನ್ಸರ್ ಬರ್ತಕ್ಕಂಥದ್ದು. ಸೊ ಈ ರೀತಿ ನಾವು ನಿರಂತರ ಒಂದು ಶ್ರೇಣಿಯ ಅಡಿಯಲ್ಲಿ ಸರಾಸರಿಯನ್ನು ಕಂಡುಹಿಡಿಯತಕ್ಕಂಥದ್ದು. ಇಲ್ಲಿ ಎಂ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರವನ್ನ ಬಳಸ್ತಕ್ಕಂಥದ್ದು. ಇಲ್ಲಿ ಎಂ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರವನ್ನ ಬಳಸ್ತೀವಿ. ಏನು ಸೂತ್ರ ಅಂತಂದ್ರೆ ಇಲ್ಲಿ ಎಂ ಇಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ divided by 2 ಇದು. ಸೊ ಇಲ್ಲಿ ನಾವು ಎಂ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಎಂ ಇಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ. ಸೊ ಇಸ್ ಈಕ್ವಲ್ ಟು ಈ ಮೊದಲನೇ ವರ್ಗದ ಎಂ ವ್ಯಾಲ್ಯೂ ಕಂಡುಹಿಡಿಯತಕ್ಕಂಥದ್ದು. ಲೋವರ್ ಎಷ್ಟಿದೆ? ಲಿಮಿಟ್ 0 ಇದೆ. ಸೊ ಪ್ಲಸ್ ಅಪ್ಪರ್ ಎಷ್ಟಿದೆ?
10 ಇದೆ. ಸೊ is equal to divided by 2. So 0 plus 10 is equal to 10 upon 2 is equal to 5. ಈ ರೀತಿ ಮಿಡಲ್ ವ್ಯಾಲ್ಯೂ ಕಂಡುಹಿಡಿಯತಕ್ಕಂಥದ್ದು. ಈ ರೀತಿ ಮಿಡಲ್ ವ್ಯಾಲ್ಯೂ ಕಂಡುಹಿಡಿದು ಇಲ್ಲಿ ಸೊ ಮಧ್ಯದ ಬೆಲೆಯ ಕಾಲಂನಲ್ಲಿ ಬರಿತಾ ಹೋಗಬೇಕು. ಸೊ ಅದನ್ನ ಈ ರೀತಿ ಮಿಡಲ್ ವ್ಯಾಲ್ಯೂ ಕಂಡುಹಿಡಿದ ಮೇಲೆ ಸೊ ಎಂ ವ್ಯಾಲ್ಯೂನನ್ನ ಎಫ್ ವ್ಯಾಲ್ಯೂನಿಂದ ಗುಣಿಸ್ಬೇಕು. 5 25 ಅವಾಗ ಎಫ್ ಎಂ ಸಿಗುತ್ತೆ. ಸೊ ಆ ರೀತಿ ಎಲ್ಲವನ್ನ ವರ್ಗದಿಂದ ಗುಣಿಸಿದಾಗ ಬಂದಂತಹ ಮೊತ್ತವನ್ನ ಒಟ್ಟುಗೂಡಿಸಬೇಕು. ಅದನ್ನ ಸಿಗ್ಮಾ ಎಫ್ ಎಂ ಅಂತ ಕರಿತೀವಿ. ಈ ರೀತಿ ಬಂದಿರತಕ್ಕಂತಹ ಒಟ್ಟು ಮೊತ್ತವನ್ನ ಸೂತ್ರಕ್ಕೆ ಹಾಕಬೇಕು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಂ ಅಪಾನ್ ಎನ್. ಸೊ ಸಿಗ್ಮಾ ಎಫ್ ಎಂ ವ್ಯಾಲ್ಯೂ ಎಷ್ಟಿದೆ? 3300 ಇದೆ. ಎನ್ ವ್ಯಾಲ್ಯೂ ಎಷ್ಟಿದೆ? 100 ಇದೆ. ಸೊ 3300 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 33. ಇದು ಅಂಕಗಣಿತದ ಸರಾಸರಿ. ಸೊ ಇದು ನಿರಂತರ ಶ್ರೇಣಿಯ ಅಡಿಯಲ್ಲಿ ನಾವು ನೇರ ವಿಧಾನದ ಮೂಲಕ ಕಂಡುಹಿಡಿಯತಕ್ಕಂತಹ ಅಂಕಗಣಿತದ ಸರಾಸರಿಯಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಲಘು ವಿಧಾನದ ಮೂಲಕ ಯಾವ ರೀತಿ ನಾವು ಈ ನಿರಂತರ ಶ್ರೇಣಿಯ ಅಡಿಯಲ್ಲಿ ಅಂಕಗಣಿತದ ಸರಾಸರಿಯನ್ನು ಲೆಕ್ಕಾಚಾರ ಮಾಡಬಹುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸ್ತೀನಿ. ಧನ್ಯವಾದಗಳು.